ನಾನು ಹೇಳ್ಬೋದಷ್ಟೇ, ಕೊನೆಗೆ ನೀವೇ ಡಿಸೈಡ್ ಮಾಡ್ಬೇಕು. ಅದಕ್ಕೆ ಪ್ರಜೆ ಹೇಳಿ, ಇದು ಹೆಂಗೆ ಗೊತ್ತಾ, ಫಸ್ಟ್ ಆಫ್ ಆಲ್ ನಿಮಗ್ ಬೇಕಾಗಿದೆಯಾ ಅನ್ನೋದೇ ಟೋಟಲ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದಾರ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಆರಾಮಾಗೇ ಇದ್ದಾರೆ. ಸುಮ್ಮನೆ ಏನೋ ಒಂದು ಎಲೆಕ್ಷನ್ ಬಂದಾಗ ಏನೋ ಒಂದು ಇದು ಹೆಂಗಂದ್ರೆ ಒಂದು ಇದ್ರ ತರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮಾತಾಡಿ ಆಕ್ಚುಲಿ ಕರೆಕ್ಟ್ ಆಗಿ ಇದೆಯಾ ಕನ್ಸರ್ನ್ ಜನರಲ್ಲಿ ಅನ್ನೋದೇ ನನಗೆ ಡೌಟ್ ಆಗ್ತಾ ಇದೆ. ಇದ್ರೆ ಖಂಡಿತ ಪರ್ಯಾಯ ಮಾರ್ಗ ಹುಡ್ಕೊಂತಾರಲ್ವಾ. ಅಗೇನ್ ಸೇಮ್ ಥಿಂಗ್ ಕೇಳ್ತಾರ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ನನಗೆ ಹೇಳ್ತಾರ ಹೋಗ್ಲಿ ಅದನ್ನೇ ಮಾಡಿ ಅಂತ. ಸರಿಗ ಅರ್ಥ ಮಾಡ್ಕೊಳ್ಳಿ. ಹೌದೌದು ಸರ್, ಈಗ ಎಲ್ಲೋ ಒಂದ್ ಕಡೆ ಸರ್ ನಾನೊಂದು ಕೆಲ ದುರ್ಬಲ ಮನಸ್ಸುಗಳು ಹಿಂಗೂ ಯೋಚನೆ ಮಾಡಬಹುದು. ನಮ್ಮನ್ನ ಉಪೇಂದ್ರ ಸರ್ ಅವರು ಎಲ್ಲೋ ಒಂದು ಭ್ರಮಾಲೋಕ ಕರ್ಕೊಂಡು ಹೋಗ್ತಾ ಇದಾರ, ಒಂದು ಫ್ಯಾಂಟಸಿ ಜಗತ್ತಿಗೆ, ನಂಬಬಹುದಾ? ಸೊ ಈ ತರದ್ದು ಕೇಳಿ ಒಂದ್ ನಿಮಿಷ. ನಿಮ್ಗೆ ಭ್ರಮಾಲೋಕ ಅಲ್ಲ, ನಾನು ನಿಮ್ ಕೈಗೆ ಪಾರ್ಟಿನ ಕೊಟ್ಟಿದ್ದೀನಿ, ಓಕೆನಾ? ಒಂದು ಆಪ್ ಕ್ರಿಯೇಟ್ ಮಾಡಿದ್ದೀನಿ, ಅದು ನಿಮ್ದೇ ಪಾರ್ಟಿ. ಅಲ್ಲಿ ನೀವು ವೋಟರ್ ಆಗಿ ಬರ್ಬೋದು, ಆಸ್ಪಿರೆಂಟ್ ಆಗಿ ನಿಂತ್ಕೊಬಹುದು. ಒಂದ್ ಸತಿ ನೀವು ಅದ್ರೊಳಗೆ ಹೋಗ್ಬಿಟ್ರೆ ನನ್ನ ವಾರ್ಡ್ ಇದು, ನನ್ನ ವಿಲೇಜ್ ಇದು, ನನ್ನ ಕಾನ್ಸ್ಟಿಟ್ಯೂಯನ್ಸಿ ಇದು ಅಂತ ಹಾಕ್ಬಿಟ್ರೆ ನಿಮ್ಗೆ ಅಲ್ಲಿ ಯಾರು ನಿಂತಿದೆ ಅಂತ ರಿಫ್ಲೆಕ್ಟ್ ಆಗ್ಬಿಡುತ್ತೆ. ನಿಮ್ಮ ಕ್ಷೇತ್ರ ಯಾರು ನಿಂತಿಯಾರ ಎಲೆಕ್ಷನ್ಗೆ, ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು, ಡೈರೆಕ್ಟ್ ಆಗಿ ಮಾತಾಡ್ಬೋದು, ಅಥವಾ ವಿಡಿಯೋ ಕಾಲ್ ಮಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬಹುದು. ಇಷ್ಟು ಆಪ್ಷನ್ ನಿಮ್ ಕೈಗೆ ಕೊಟ್ಟಿದ್ದೀನಿ ನಾನು, ನೀವೇ ಸೆಲೆಕ್ಟ್ ಮಾಡ್ಬೋದು. ಅವ್ನ್ ಬೆಸ್ಟಾ ಸರಿ ಇಲ್ವಾ ರಿಜೆಕ್ಟ್ ಅಲ್ಲೇ ಮಾಡ್ಬೋದು. ನೀವು ಇಷ್ಟಾರ ನೀವು ಆದ್ರೆ ತಾನೇ ಒಂದು ಬದಲಾವಣೆ. ಅದು ಮತ್ತೆ ಒಂದು ಪಾರ್ಟಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ ಯಾರನ್ನಾರ. ನಿಮ್ ಮುಖ ನೋಡಿ ನಾನು ಯಾರಿಗೆ ಬೇಕಾದ್ರೆ ವೋಟ್ ಹಾಕ್ತೀನಿ. ಈಗ ಬನ್ನಿ ನಮ್ಮ ಹತ್ರ, ನಾಳೆ ನೀವು ಬರ್ತಿರೋ ಇಲ್ಲೋ ಬೇಕಾಗಿಲ್ಲ, ನಿಮ್ ನಂಬಿಕೆ ಇಲ್ಲ ನಮ್ಗೆ, ನೀವು ಬರ್ತಿರೋ ಇಲ್ವೋ, ಈಗ ಬಂದು ನಮ್ಗೇನ್ ಬೇಕೋ ಅದು ಮಾಡ್ಕೊಟ್ಬಿಡಿ. ಏನ್ ಹೇಳಿ, ನಿಮ್ಮನ್ನ 5 ವರ್ಷ ನಾನೇನು ಕೇಳಲ್ಲ. ಈ ಮನಸ್ಥಿತಿಯಲ್ಲಿ ಇದ್ರೆ ಏನ್ ಬದಲಾವಣೆ ಬರುತ್ತೆ? ಇವರೆಲ್ಲ ಇನ್ನೊಬ್ಬ ಅದೇ ಬಂದು ಹೇಳ್ತಾ ಇರ್ತಾನೆ, ಮತ್ತೊಬ್ಬ ಬರ್ತಾನೆ ಇದನ್ನೇ ಹೇಳ್ತಾನೆ, ನೋಡ್ರಿ ಇವ್ರು ಯಾರು ಸರಿ ಮಾಡಿಲ್ಲ, ನಾನ್ ಸರಿ ಮಾಡ್ತೀನಲ್ಲ. ಏನಪ್ಪ ಸರಿ ಮಾಡ್ತೀನಿ? ಅದನ್ನೇ ಮಾಡ್ತೀನಿ ನಾನು. ನಿಮ್ಗೇನ್ರಿ ಎಲೆಕ್ಷನ್ 1 ತಿಂಗಳು ಓಡಾಡ್ತೀನಿ ಮೂರಲ್ಲೆಲ್ಲ, ನಿಮ್ಗೆ ಸಂತೋಷನಾ? ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಸಿ, ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ. ಅಟ್ಲೀಸ್ಟ್ ನೀವು ಊರಲ್ಲಿರೋರು ಕೇಳಿ ಹೆಂಗಪ್ಪ ಸರಿ ಮಾಡ್ತೀನಿ, ನೀನು ಎಲೆಕ್ಷನ್ ಆದ್ಮೇಲೆ ಬರ್ತೀಯಾ, ತಿಂಗಳಿಗೆ 1 ಸತಿ ಬರ್ತೀಯಾ, 2 ಸತಿ ಬರ್ತೀಯಾ, ನಮ್ ಪ್ರಾಬ್ಲಮ್ ಎಲ್ಲ ಕೇಳ್ತೀಯಾ? ಪ್ರಾಬ್ಲಮ್ ಅಂದ್ರೆ ಒಂದೊಂದು ಮಳೆಗಾಲ ಬಂದಾಗ ಒಂದು ಪ್ರಾಬ್ಲಮ್ ಇರುತ್ತೆ, ಬೇಸಿಗೆಗಾಲ ಬಂದಾಗ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದ್ಸತಿ ಕ್ರಾಪ್ಸ್ ದಿನ ಪ್ರಾಬ್ಲಮ್ ಇರುತ್ತೆ, ಒಂದ್ಸತಿ ಬೆಂಬಲ ಬೆಲೆ ಸಿಗಲ್ಲ, ಒಂದ್ಸತಿ ನೋಡ್ರೆ ಸಿಟಿಲಿ ನೋಡ್ರೆ ನೀರು ತುಂಬಿ ತುಳಿ ಮನೆಯೊಳಗೆ ನುಗ್ತಾ ಇರುತ್ತೆ. ಅವಾಗ ತಾನೇ ನೀವು ಇರ್ಬೇಕಾದ, ಆ ಪ್ರಾಬ್ಲಮ್ಗೆ ನೀವು ನಿಂತ್ಕೊಂಡು ಬಗೆಹರಿಸಬೇಕಾದ ತಾನೆ ಆ ಕರ್ತವ್ಯ. ಇದನ್ನಾರೇ ಕೇಳ್ಬೇಕು ತಾನೆ. ಇದನ್ನು ಕೇಳದೆ ಮಾಮೂಲಿ ಅದನ್ನೇ ಮಾಡ್ಬೇಕು. ನಾನು ಕೂಡ ಯಾರು ಬಂದ್ರು ಕೂಡ ಏನ್ ಸರ್ ಪ್ರಚಾರ ಇಲ್ಲ, ನೀವು ರೋಡ್ಗೆ ಇಳಿತಾ ಇಲ್ಲ, ದೊಡ್ಡ ಸಭೆ ಸಮಾರಂಭ ಮಾಡಿ ಮತ್ತೆ ಬದಲಾವಣೆ ಮಾತ್ರ ಬೇಕು ಅಂತಿದ್ದೀರಾ. ಸರ್, ಇಲ್ಲಿ ಎಲ್ಲರನ್ನು ನಾವು ಇಂಟೆಲೆಕ್ಚುವಲ್ ಮಾಡೋದಕ್ಕೂ ಕೂಡ ಕಷ್ಟ ಅನ್ಸ್ಬಿಡುತ್ತೆ. ನೀವು ಇಂಟೆಲೆಕ್ಚುವಲ್ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾರು ದೇವ್ರು ಬಂದ್ರು ಕಾಪಾಡಕ್ಕಾಗಲ್ಲ, ಸಿಸ್ಟಮ್ ಅನ್ನು ಬದಲು ಮಾಡೋದಕ್ಕೂ ಆಗಲ್ಲ, ಏನೋ ಮಾಡಕ್ಕಾಗಲ್ಲ. ಬಟ್ ಚೆನ್ನಾಗಿರಿ, ಆರಾಮಾಗಿರಿ. ಮತ್ತೆ ಯಾಕೆ ಮತ್ತೆ ಆ ಒದ್ದಾಟ, ಏನೋ ಬದಲಾವಣೆ ಬೇಕನ್ನೋ ತೊಯ್ದಾಟ ಯಾಕೆ, ಒದ್ದಾಟ ಯಾಕೆ? ಎಲ್ಲ ಚೆನ್ನಾಗೇ ಇದೆಯಲ್ಲ, ಮತ್ತಿನ್ನೇನು? ಎಲೆಕ್ಷನ್ ಮುಂಚೆ ನೀವು ಕರ್ಸಿದ್ರಿ, ಅವ್ರ ಊರಿಗೆಲ್ಲ ಬಂದ್ರು, ಪ್ರಚಾರ ಮಾಡಿದ್ರು ಅಲ್ವಾ? ಇನ್ನೇನ್ ಮಾಡ್ಬೇಕು ನಿಮ್? ಮತ್ತೆ ನನಗೆ ಅರ್ಥ ಆಗ್ತಿಲ್ಲ. ಅದನ್ನೇ ನನ್ನ ಹತ್ರನೂ ಕೇಳ್ತಾ ಇದ್ದೀರಾ, ಅವರೇ ಮಾಡ್ತಾ ಇದಾರಲ್ವಾ, ಇನ್ನೇನು? ನಿಮ್ಗೆಲ್ಲ ಕರೆಕ್ಟ್ ಆಗೇ ಇದೆ. ಸುಮ್ಮನೆ ಹೇಳ್ತಾ ಇದೀರಾ ನೀವು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನಗನ್ಸುತ್ತೆ ಅವಾಗ.